ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ ಒಂದು ತರಗತಿಯಲ್ಲಿ ನಾವು ರಾಷ್ಟ್ರೀಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಗೆ ಪೂರಕವಾದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಆ ಒಂದು ಸರಣಿಯನ್ನು ಮುಂದುವರಿಸ್ತಾ ಇಂದಿನ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಆಲ್ರೆಡಿ ಜೂನ್ ನೆಟ್ ಎಕ್ಸಾಮ್ ಒಂದು ನೋಟಿಫಿಕೇಷನ್ ಆಗಿದೆ. ಅದಕ್ಕೆ ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕ ಬಂದುಬಿಟ್ಟು ಮೇ 10ನೇ ತಾರೀಕು ಆಗಿರ್ತದೆ. ಅದೇ ರೀತಿ ಅರ್ಜಿಯಲ್ಲಿ ಏನಾದರೂ ತಿದ್ದುಪಡಿಗಳಿದ್ದರೆ ಮೇ 13ರಿಂದ ಮೇ 15ರವರೆಗೆ ಒಂದು ಕಾಲಾವಕಾಶ ಇರ್ತದೆ. ಸೊ ನೀವು ಏನಾದರೂ ತಿದ್ದುಪಡಿಗಳಿದ್ದರೆ ಬದಲಾಯಿಸಿಕೊಳ್ಬೋದು. ಸ್ನೇಹಿತರೆ, ಈ ದಿನದ ಮೊದಲ ಪ್ರಶ್ನೆಯನ್ನು ನಾವು ಚರ್ಚೆ ಮಾಡ್ತಾ ಬಂದಾಗ, ಧ್ರುವ ಮತ್ತು ಅಧ್ರುವಗಳ ನಟ್ಟ ನಡುವೆ ಕುಣಿಯುವ ಹೆಣ್ಣೊಂದನ್ನು ತನ್ನ ಕಾವ್ಯದಲ್ಲಿ ಚಿತ್ರಿಸಿದವರಾರು ಅಂತ ಕೇಳ್ತಾ ಇದ್ದಾರೆ. ಸೊ ಪೊನ್ನ, ರನ್ನ, ಜನ್ನ, ಅದೇ ರೀತಿ ಪಂಪ ಅಂದ್ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಪಂಪ ಕವಿ ತನ್ನ ಆದಿಪುರಾಣದಲ್ಲಿ ಬರುವಂತಹ ನೀಲಾಂಜನೇಯ ನೃತ್ಯ ಅಂತಕ್ಕಂಥದ್ದು ಇದಕ್ಕೆ ಸಂಬಂಧಪಡ್ತದೆ. ಹಾಗೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ 2 ಕಾವ್ಯಗಳನ್ನು ಪಂಪ ಬರೀತಾನೆ. ಆದಿಪುರಾಣವು 16 ಆಶ್ವಾಸಗಳನ್ನು ಒಳಗೊಂಡಂತಹ ಕಾವ್ಯವಾದರೆ, ಅದೇ ರೀತಿ ವಿಕ್ರಮಾರ್ಜುನ ವಿಜಯ 14 ಆಶ್ವಾಸಗಳನ್ನು ಒಳಗೊಂಡಂತಹ ಕಾವ್ಯವಾಗ್ತದೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಬಂದಾಗ, ಪಾಶ್ಚಿಮಾತ್ಯ ನಾಟಕಕಾರಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಪ್ರಶ್ನೆ, ಅರಿಸ್ಟೋಫೆನೀಸ್ ಯುರಿಪಿಡಿಸ್ನನ್ನು ಗೇಲಿ ಮಾಡಲು ಮೀಸಲಿರಿಸಿದ್ದ ನಾಟಕ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಅರಿಸ್ಟೋಫೆನೀಸ್ ಅಂತಕ್ಕಂತಹ ನಾಟಕಕಾರ ಯುರಿಪಿಡಿಸ್ ಅಂತಕ್ಕಂತಹ ಈತನು ಒಬ್ಬ ನಾಟಕಕಾರ. ಆತನನ್ನು ಗೇಲಿ ಮಾಡುವ ಸಲುವಾಗಿ ಮೀಸಲಿರಿಸಿದ್ದ ನಾಟಕ ಯಾವುದು? ಅಕಾರ್ನಿಯಸ್ ಅಂತಕ್ಕಂಥದ್ದು, ಪ್ರಾಗ್ಸ್, ಕ್ಲೌಡ್ಸ್, ಅದೇ ರೀತಿ ತೇಸ್ ಮೋ ಫೋರಿಯಾಸೋ ಅಂತಕ್ಕಂತಹ ಒಂದು ನಾಟಕ. ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಕಾಣ್ತಾ ಬಂದಾಗ, ತೇಸ್ ಮೋ ಫೋರಿಯಾಸೋ ಅಂತಕ್ಕಂತಹ ನಾಟಕವನ್ನು ಯುರಿಪಿಡಿಸ್ನನ್ನು ಗೇಲಿ ಮಾಡುವ ಸಲುವಾಗಿ ಮೀಸಲಿರಿಸಿದಂತಹ ನಾಟಕ ಅಂತೇಳಿ ನಾವು ನೋಡ್ಬೋದು. ಇತ್ತೀಚಿನ ಒಂದು ನೆಟ್ ಪರೀಕ್ಷೆಯನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ, ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸಕರು ಅದೇ ರೀತಿ ನಾಟಕಕಾರರ ಮೇಲೆ ಹೆಚ್ಚಾಗಿ ಒಂದು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇಂಥ ಪ್ರಶ್ನೆಗಳಿಗೆ ತಾವು ಗಮನ ಕೊಡ್ತಾ ಹೋಗಿ. ಅದೇ ರೀತಿಯಾಗಿ ಈತನ ನಾಟಕಗಳನ್ನು ನಾವು ನೋಡ್ತಾ ಬಂದಾಗ, ಅರಿಸ್ಟೋಫೆನೀಸನ ಒಂದು ನಾಟಕಗಳನ್ನು ನೋಡ್ತಾ ಬಂದಾಗ, ಅರ್ಕಾನಿಯಸ್ ಅಂತಕ್ಕಂಥದ್ದಾಗಿರ್ಬೋದು, ನೆಕ್ಸ್ಟು ಫ್ರಾಗ್ಸ್, ನೆಕ್ಸ್ಟು ಕ್ಲೌಡ್ಸ್ ಅಂತಕ್ಕಂಥದ್ದು, ತೇಸ್ ಮೋ ಫೋರಿಯಾಸೋ ಅಂತಕ್ಕಂತಹ ನಾಟಕಗಳನ್ನ ಈತ ಬರಿತಾ ಹೋಗ್ತಾನೆ. ನೆಕ್ಸ್ಟ್ ಒನ್, ಪ್ರಶ್ನೆ ಸಂಖ್ಯೆ 3, ತಾಳೆಗರಿಯ ಕುರಿತು ಓಲೆಯ ಹೇರಿಂಗೆ ಓಲೆಯ ಸೂಡೆರಡು ಆ ಹೊರೆಗೆ ಸೂಡೊಂದು ಎಂಬ ಮಾತು ಯಾವ ಶಾಸನದಲ್ಲಿ ಉಲ್ಲೇಖವಿದೆ ಅಂತ ಕೇಳ್ತಾ ಇದ್ದಾರೆ. ಬಾದಾಮಿ ಶಾಸನ, ಹಲಸಿ ಶಾಸನ, ಬೆಳಗಾವಿ ಶಾಸನ, ಅದೇ ರೀತಿ ಶ್ರವಣಬೆಳಗೊಳ ಶಾಸನ ಅಂತೇಳಿ. ತಾಳೆಗರಿಯ ಕುರಿತು ಓಲೆಯ ಹೇರಿಂಗೆ ಓಲೆಯ ಸೂಡೆರಡು ಆ ಹೊರೆಗೆ ಸೂಡೊಂದು ಎಂಬ ಮಾತು ಬರ್ತಕ್ಕಂಥದ್ದು ಬೆಳಗಾವಿ ಶಾಸನದಲ್ಲಿ ಈ ಒಂದು ಉಲ್ಲೇಖವನ್ನು ನಾವು ಕಾಣ್ಬೋದು. ತಾಳೆಗರಿಯ ಕುರಿತು ಒಂದು ಉಲ್ಲೇಖ ಕೊಡ್ತಕ್ಕಂತಹ ಶಾಸನ ಯಾವುದು ಅಂತಂದರೆ ಬೆಳಗಾವಿ ಶಾಸನ. ನೋಡಿ, ಪ್ರತೀಕ ಓಲೆಯ ಮಾಳ್ಪವಂ ಎಂಬ ಮಾತನ್ನು ಮಂಗರಾಜ ತನ್ನ ಕೃತಿಯಲ್ಲಿ ಉಲ್ಲೇಖ ಮಾಡ್ತಾನೆ. ಆಲ್ರೆಡಿ ಇದು ಪ್ರಶ್ನೆ ಕೂಡ ಆಗಿದೆ. ಪ್ರತೀಕ ಓಲೆಯ ಮಾಳ್ಪವಂ ಎಂಬ ಮಾತು ಬರ್ತಕ್ಕಂಥದ್ದು ಮಂಗರಾಜನ ಕೃತಿಯಲ್ಲಿ. ಅದೇ ರೀತಿ ಕನ್ನಡ ಹಸ್ತಪ್ರತಿಗಳ ಒಂದು ಅಧ್ಯಯನ ಎಂಬ ಕೃತಿಯನ್ನು ಬರೆದವರು BK ಹಿರೇಮಠ್ ಅವರು. ಕನ್ನಡ ಹಸ್ತಪ್ರತಿಗಳ ಒಂದು ಅಧ್ಯಯನ ಎಂಬ ಒಂದು ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥವ್ರು BK ಹಿರೇಮಠ್. ನೆಕ್ಸ್ಟ್ ಒನ್, ಪ್ರಶ್ನೆ ಸಂಖ್ಯೆ 4, ಉತ್ತರ ಕರ್ನಾಟಕದಲ್ಲಿ ಮರಾಠಿಯ ಜಳಕ್ಕೆ ಕನ್ನಡ ಬಾಡಿದಾಗ ಅದನ್ನು ರಕ್ಷಿಸಲು ಟೊಂಕ ಕಟ್ಟಿ ನಿಂತವರು ಯಾರು? CC ಬಸವನಾಳ್, ಗಂಗಾಧರರಾವ್ ದೇಶಪಾಂಡೆ, ಶಾಂತಕವಿ ಅಥವಾ ಸಕ್ಕರೆ ಬಾಳಾಚಾರ್ಯ, ನೆಕ್ಸ್ಟು ಶಂಭಾ ಜೋಶಿ ಅಂತೇಳಿ ಕೊಟ್ಟಿದ್ದಾರೆ. ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಶಾಂತಕವಿ. ಉತ್ತರ ಕರ್ನಾಟಕದಲ್ಲಿ ಮರಾಠಿಯ ಜಳಕ್ಕೆ ಕನ್ನಡ ಬಾಡಿದಾಗ ಅದನ್ನು ರಕ್ಷಿಸಲು ಟೊಂಕ ಕಟ್ಟಿ ನಿಂತಹ ವ್ಯಕ್ತಿ ಯಾರು ಅಂತಂದರೆ ಸಕ್ಕರೆ ಬಾಳಾಚಾರ್ಯ. ಅವರನ್ನು ಶಾಂತಕವಿ ಅಂತ ಕೂಡ ಕರೀತಾರೆ. 7 ಸಾಯನ್ನ ಕಟ್ಟು ಗ್ರಂಥವ ನೇಳು ಪಂಪಾ ಕ್ಷೇತ್ರಕ್ಕೆ ಎಂಬ ಒಂದು ಪ್ರಸಿದ್ಧವಾದಂತಹ ಸಾಲನ್ನು ಶಾಂತಕವಿ ನೀಡ್ತಾರೆ. ಬೇಡಲು ಕನ್ನಡದ ದಾಸಯ್ಯ ಬಂದಿಹ ನೀಡಿರಮ್ಮ ತಡ ಮಾಡದಲ್ಲಿ ಎನ್ನುತ್ತಾ ಮನೆ ಮನೆಗೆ ಹೋಗಿ 1918ರಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನಕ್ಕೆ ಅವರು ಏನು ಮಾಡ್ತಾರೆ, ಹಣವನ್ನು ಸಂಗ್ರಹ ಮಾಡ್ತಾರೆ. ಯಾರು? ಶಾಂತಕವಿಗಳು.
ಈ 1918ರಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ದ.ರಾ ಬೇಂದ್ರೆಯವರ ಒಂದು ಪ್ರಸಿದ್ಧವಾದಂತಹ ಹಾಡು ಯಾವುದಂತಂದರೆ ಹಕ್ಕಿ ಹಾರುತ್ತಿದೆ ನೋಡಿದರ ಎಂಬ ಕಾಲದ ಸೂಚಕವಾಗಿರುವ ಈ ಒಂದು ಹಾಡನ್ನು ಈ 1918ರ ಸಾಹಿತ್ಯ ಸಮ್ಮೇಳನದಲ್ಲಿ ದ.ರಾ ಬೇಂದ್ರೆಯವರು ಪ್ರಕಟ ಮಾಡ್ತಾರೆ. ಇದು ಕೂಡ ತಮಗೆ ಗೊತ್ತಿರಬೇಕು. 1918ರ ಸಾಹಿತ್ಯ ಸಮ್ಮೇಳನಕ್ಕೆ ಹಣವನ್ನು ಸಂಗ್ರಹಿಸಿದಂಥ ವ್ಯಕ್ತಿ ಯಾರು ಅಂತಂದರೆ ಶಾಂತಕವಿ. ಅವರನ್ನು ಸಕ್ಕರೆ ಬಾಳಾಚಾರ್ಯ ಅಂತಕ್ಕಂಥದ್ದು ಅವರ ಹೆಸರಾಗ್ತದೆ. ಶಾಂತಕವಿ ಅಂತ ಅವರನ್ನು ಕರೀತಾರೆ. ನೆಕ್ಸ್ಟು ಈ ಪದ್ಯನೂ ಕೂಡ ತಮಗೆ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಒನ್, ಪಂಚಕಲಶ ಗೋಪುರ ಬರೆದವರು ಯಾರು? ಪಂಚಕಲಶ ಗೋಪುರ ಎಂಬ ಕೃತಿಯನ್ನು ಬರೆದಂಥವ್ರು ಯಾರು ಅಂತ ಕೇಳ್ತಿದ್ದಾರೆ. ಸೊ ನಿರಂಜನ್, BGL ಸ್ವಾಮಿ, DVG, ಅದೇ ರೀತಿ MS ಪುಟ್ಟಣ್ಣ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು BGL ಸ್ವಾಮಿಯವರ ಪಂಚಕಲಶ ಗೋಪುರ ಎಂಬ ಕೃತಿ ಅತ್ಯಂತ ಪ್ರಸಿದ್ಧವಾದಂಥದ್ದು. ನೆಕ್ಸ್ಟ್ ಇಲ್ಲಿ ನಾವು ನೋಡ್ತಾ ಬಂದಾಗ MS ಪುಟ್ಟಣ್ಣನವರು ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ, ಅದೇ ರೀತಿ ಸಾಲಾರ್ ಜಂಗನ ಜೀವನ ಚರಿತ್ರೆಯನ್ನು MS ಪುಟ್ಟಣ್ಣನವರು ಬರೀತಾರೆ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೀವನ ಚರಿತ್ರೆಗಳನ್ನು ಪರಿಚಯಿಸಿದಂತಹ ವ್ಯಕ್ತಿ ಯಾರು ಅಂತಂದರೆ MS ಪುಟ್ಟಣ್ಣನವರು. ಅದೇ ರೀತಿ DVG ಅವರು ದಿವಾನ್ ರಂಗಾಚಾರ್ಲೂರವರ ಜೀವನ ಚರಿತ್ರೆಯನ್ನು ಕೂಡ ರಚನೆ ಮಾಡ್ತಾರೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 6, ದಾಸಕೂಟದ ಮೂಲ ಪುರುಷ ಯಾರು? ಸೊ ದಾಸಕೂಟದ ಅಥವಾ ದಾಸ ಪರಂಪರೆಯ ಮೂಲ ಪುರುಷ ಯಾರು ಅಂತ ಕೇಳ್ತಿದ್ದಾರೆ. ವಾದಿರಾಜ, ನರಹರಿ ತೀರ್ಥರು, ವ್ಯಾಸರಾಯ, ಅದೇ ರೀತಿ ಕನಕದಾಸರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ನರಹರಿ ತೀರ್ಥರು ದಾಸಕೂಟದ ಮೂಲ ಪುರುಷರು ಅಥವಾ ಪಿತಾಮಹರು ಅಂತೇಳಿ ನಾವು ನೋಡ್ಬೋದು ಸ್ನೇಹಿತರೆ. ಸೊ ನರಹರಿ ತೀರ್ಥರ ಒಂದು ಅಂಕಿತ ನಾಮ ಬಂದ್ಬಿಟ್ಟು ಶ್ರೀ ರಘುಪತಿ ಅಂತಕ್ಕಂಥದ್ದು. ಶ್ರೀಪಾದರಾಯರ ಅಂಕಿತನಾಮ ರಂಗವಿಠಲ, ವ್ಯಾಸರಾಯರ ಅಂಕಿತನಾಮ ಶ್ರೀಕೃಷ್ಣ, ವಾದಿರಾಜರ ಅಂಕಿತನಾಮ ಹಯವದನ, ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ, ಕನಕದಾಸರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ, ವೈಕುಂಠದಾಸರ ಅಂಕಿತನಾಮ ಬಂದ್ಬಿಟ್ಟು ವೈಕುಂಠ ಕೇಶವ, ರಾಘವೇಂದ್ರ ತೀರ್ಥರ ಅಂಕಿತನಾಮ ವೇಣುಗೋಪಾಲ, ಪ್ರಸನ್ನ ವೆಂಕಟದಾಸರ ಅಂಕಿತನಾಮ ಪ್ರಸನ್ನ ವೆಂಕಟಕೃಷ್ಣ, ವಿಜಯದಾಸರ ಅಂಕಿತನಾಮ ಹಯವದನ ವಿಠಲ, ಅದೇ ರೀತಿಯಾಗಿ ಜಗನ್ನಾಥದಾಸರ ಜಗನ್ನಾಥ ವಿಠಲ ಅಂತಕ್ಕಂಥದ್ದು ಪ್ರಮುಖವಾದಂತಹ ದಾಸ ಸಾಹಿತ್ಯದ ಒಂದು ಅಂಕಿತ ನಾಮವನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಒನ್ ಪ್ರಶ್ನೆ ಸಂಖ್ಯೆ 7, ಭರತನನ್ನು ಕಥಾನಾಯಕನನ್ನಾಗಿ ಮಾಡಿಕೊಂಡು ಕಾವ್ಯ ರಚಿಸಿದವರು ಯಾರು ಅಂತ ಕೇಳ್ತಿದ್ದಾರೆ. ಸೊ ಚಾವುಂಡರಾಯ, ಪಂಪ, ರತ್ನಾಕರ ವರ್ಣಿ, ಲಕ್ಷ್ಮೀಶ ಅಂತ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸೊ ಪಂಪನನ್ನು ಕಥಾನಾಯಕನನ್ನಾಗಿ ಮಾಡಿಕೊಂಡು ಭರತೇಶ ವೈಭವ ಎಂಬ ಕೃತಿಯನ್ನು ರತ್ನಾಕರ ವರ್ಣಿ ರಚನೆ ಮಾಡ್ತಾನೆ. ಸೊ ರತ್ನಾಕರ ವರ್ಣಿಯನ್ನು ನೋಡೋಕ್ಕಿಂತ ಮುಂಚಿತವಾಗಿ ಪಂಪನ ಆದಿಪುರಾಣ ಆಗಿರ್ಬೋದು, ಅದೇ ರೀತಿ ಚಾವುಂಡರಾಯ ರಚಿಸಿದಂತಹ ಚಾವುಂಡರಾಯ ಪುರಾಣ ಆಗಿರ್ಬೋದು, ಈ ಎರಡೂ ಕೃತಿಗಳಲ್ಲಿ ಭರತನ ಬಗ್ಗೆ ಅಲ್ಲಲ್ಲೇ ಉಲ್ಲೇಖಗಳು ಬರ್ತಾ ಹೋಗ್ತವೆ. ಅದೇ ರೀತಿ ಪುರುದೇವ ಮತ್ತು ಆತನ ಮಕ್ಕಳ ಬಗ್ಗೆ ಇಲ್ಲಿ ಹೆಚ್ಚಾಗಿ ಉಲ್ಲೇಖಗಳು ಬರ್ತವೆ. ಆದರೆ ಭರತನನ್ನೇ ನಾಯಕನನ್ನಾಗಿ ಮಾಡಿಕೊಂಡು ರತ್ನಾಕರ ವರ್ಣಿ ಭರತೇಶ ವೈಭವ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ. ಸೊ ಆತನ ಕೃತಿಗಳನ್ನು ನಾವು ನೋಡ್ತಾ ಬಂದಾಗ ತ್ರಿಲೋಕ ಶತಕ ಆಗಿರ್ಬೋದು, ಅಪರಾಜಿತೇಶ್ವರ ಶತಕ, ರತ್ನಾಕರಾದೀಶ್ವರ ಶತಕ, ಅದೇ ರೀತಿ ಭರತೇಶ ವೈಭವ ಎಂಬ ಕೃತಿಯನ್ನು ಆತ ರಚನೆ ಮಾಡ್ತಾನೆ ಸ್ನೇಹಿತರೆ. ಸೊ ರತ್ನಾಕರ ವರ್ಣಿಗಿಂತ ಮುಂಚಿತವಾಗಿ ಕಾವ್ಯಗಳನ್ನು ರಚನೆ ಮಾಡಿದಂತಹ ಪಂಪ ಆಗಿರ್ಬೋದು, ಚಾವುಂಡರಾಯ ಸೊ ಭರತನ ಕುರಿತು ಅಷ್ಟೊಂದು ಮಹತ್ವವನ್ನು ಕೊಡೋದಿಲ್ಲ. ಆದರೆ ಭರತನಿಗೆ ನಾಯಕನ ಸ್ಥಾನವನ್ನು ಕೊಟ್ಟು ಕೃತಿಯನ್ನು ರಚನೆ ಮಾಡಿದಂತಹ ವ್ಯಕ್ತಿ ಯಾರು ಅಂತಂದರೆ ಸೊ ಅದು ಭರತೇಶ ವೈಭವ. ಇದನ್ನು ರಚನೆ ಮಾಡಿರ್ತಕ್ಕಂತಹ ವ್ಯಕ್ತಿ ರತ್ನಾಕರ ವರ್ಣಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗ್ತದೆ. ನೆಕ್ಸ್ಟ್ ಒನ್, ವ್ಯಾಸರಾಯ ಬಲ್ಲಾಳ ಅವರ ಕಥಾ ಸಂಕಲನಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ವ್ಯಾಸರಾಯ ಬಲ್ಲಾಳ ಅವರ ಕಥಾ ಸಂಕಲನಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಕ್ಕಂತಹ ಒಂದು ಪ್ರಶ್ನೆ ಇದೆ. ಇಲ್ಲಿ ಬದುಕಿನ ಆದರ್ಶ, ಕಾಡು ಮಲ್ಲಿಗೆ, ಸಂಪಿಗೆ ಹೂ, ಮಂಜರಿ, ತ್ರಿಕಾಲ ಅಂತಕ್ಕಂತಹ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸೊ ಇದೇ ರೀತಿಯಾದಂತಹ ಪ್ರಶ್ನೆಗಳು ಇತ್ತೀಚಿನ ನೆಟ್ ಪರೀಕ್ಷೆಯಲ್ಲಿ ಬರ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ಬೋದು. ಹಾಗಾಗಿ ಇಂತಹ ಪ್ರಶ್ನೆಗಳ ಕಡೆ ತಾವು ಜಾಸ್ತಿ ಮಹತ್ವವನ್ನು ಕೊಡ್ತಾ ಹೋಗಿ. ಇಲ್ಲಿ ಸರಿಯಾದಂತಹ ಉತ್ತರವನ್ನು ಮಾತ್ರ ನೋಡ್ತಾ ಹೋಗೋಣ. ಬದುಕಿನ ಆದರ್ಶ, ಕಾಡು ಮಲ್ಲಿಗೆ, ಸಂಪಿಗೆ ಹೂ, ಮಂಜರಿ,
ತ್ರಿಕಾಲ. ಸೊ ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು, ಬದುಕಿನ ಆದರ್ಶ ಅಂತಕ್ಕಂಥದ್ದು 1950ರಲ್ಲಿ ಪ್ರಕಟವಾಗ್ತದೆ. ಕಾಡು ಮಲ್ಲಿಗೆ ಬಂದ್ಬಿಟ್ಟು 1957ರಲ್ಲಿ ಪ್ರಕಟವಾಗ್ತದೆ. ಸಂಪಿಗೆ ಹೂ ಅಂತಕ್ಕಂಥದ್ದು 1957ರಲ್ಲಿ ಪ್ರಕಟವಾಗ್ತದೆ. ಮಂಜರಿ 1975ರಲ್ಲಿ. ಅದೇ ರೀತಿ ತ್ರಿಕಾಲ ಎಂಬುದು 1997ರಲ್ಲಿ ಪ್ರಕಟವಾಗ್ತದೆ. ಸೊ ವ್ಯಾಸರಾಯ ಬಲ್ಲಾಳರಿಗೆ ಅರ್ಪಿಸಿರುವ ಅಭಿನಂದನಾ ಗ್ರಂಥ ಯಾವುದು ಅಂತಂದರೆ ಅಕ್ಕರ ಅಂತಕ್ಕಂಥದ್ದು. ಸೊ ಅಕ್ಕರ ಎಂಬ ಅಭಿನಂದನಾ ಗ್ರಂಥವನ್ನು ಇವರಿಗೆ ಸಮರ್ಪಿಸಲಾಗಿದೆ. ಸೊ ವ್ಯಾಸರಾಯ ಬಲ್ಲಾಳವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿ ಯಾವುದು ಅಂತಂದರೆ ಬಂಡಾಯ. 1986ರಲ್ಲಿ ಬಂಡಾಯ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ವ್ಯಾಸರಾಯ ಬಲ್ಲಾಳವರು ಪಡೆದುಕೊಳ್ತಾರೆ. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 9, ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ. ವಿಲಿಯಂ ಕೇರಿ ಅಂತ ಕೊಟ್ಟಿದ್ದಾರೆ. ಎ ಗ್ರಾಮರ್ ಆಫ್ ಕರ್ನಾಟಕ ಲ್ಯಾಂಗ್ವೇಜ್. ಅದೇ ರೀತಿ ಜಾನ್ ಮೆಕ್ರೆಲ್ ಗ್ರಾಮರ್ ಆಫ್ ದ ಕರ್ನಾಟಕ ಲ್ಯಾಂಗ್ವೇಜ್. ಥಾಮಸ್ ಹಡ್ಸನ್ ಅಂತಕ್ಕಂತಹ ವ್ಯಕ್ತಿ ಎಲಿಮೆಂಟ್ರಿ ಗ್ರಾಮರ್ ಆಫ್ ದ ಕನ್ನಡ ಲ್ಯಾಂಗ್ವೇಜ್. ಕೃಷ್ಣಮಾಚಾರಿ ಅಂತಕ್ಕಂಥವ್ರು ಈಸಿ ಲೆಸನ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಕೆನರೀಸ್ ಅಂತಕ್ಕಂಥ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡ್ತಾ ಬಂದಾಗ ಸರಿಯಾದಂಥ ಅಂದರೆ ತಪ್ಪಾಗಿ ಹೊಂದಾಣಿಕೆಯಾಗಿರ್ತಕ್ಕಂತಹ ಒಂದು ಕೃತಿ ಅಂತಂದರೆ ಕೃಷ್ಣಮಾಚಾರಿ ಅಂತ ಏನು ಕೊಟ್ಟಿದ್ದಾರಲ್ಲ, ಇದು ತಪ್ಪಾಗ್ತದೆ. ಇದನ್ನು ರಚನೆ ಮಾಡಿದಂಥ ವ್ಯಕ್ತಿ ಯಾರು ಅಂತಂದರೆ ಅಡ್ಡಕ್ಕಿ ಸುಬ್ಬರಾವ್ ಅಂತಕ್ಕಂತಹ ವ್ಯಕ್ತಿಯವರು ಈಸಿ ಲೆಸನ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಕೆನರೀಸ್ ಅಂತಕ್ಕಂತಹ ಕೃತಿಯನ್ನು ಅವರು ಬರೀತಾರೆ. ಈಸಿ ಲೆಸನ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಕೆನರೀಸ್ ಅಂತಕ್ಕಂತಹ ಕೃತಿಯನ್ನು ಅಡ್ಡಕ್ಕಿ ಸುಬ್ಬರಾಯ್ ಎಂಬ ವ್ಯಕ್ತಿ ಈಸಿ ಲೆಸನ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಕೆನರೀಸ್ ಅಂತೇಳಿ ರಚನೆ ಮಾಡ್ತಾರೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 10, 100 ಶೋಧ 101 ಬರಹ ಸಂಶೋಧನಾ ಕೃತಿಯನ್ನು ಯಾರು ರಚನೆ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ವೀರಣ್ಣ ರಾಜೂರ್, ಪಿ ವಿ ನಾರಾಯಣ್, ಬಿ ವಿ ಮಲ್ಲಾಪುರ್, ಬಿ ಎಸ್ ಗದ್ಗಿಮಠ್ ಅಂತಕ್ಕಂಥ ಆಯ್ಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ವೀರಣ್ಣ ರಾಜೂರ್ ಅವರು 100 ಶೋಧ 101 ಬರಹ ಎಂಬ ಸಂಶೋಧನಾ ಕೃತಿಯನ್ನು ರಚನೆ ಮಾಡ್ತಾರೆ. ಸೊ ಪ್ರಮುಖವಾದಂತಹ ಸಂಶೋಧನಾ ಕೃತಿಗಳನ್ನು ನಾವು ನೋಡ್ತಾ ಬಂದಾಗ ವಚನ ಸಾಹಿತ್ಯ ಒಂದು ಸಾಂಸ್ಕೃತಿಕ ಅಧ್ಯಯನ ಅಂತೇಳಿ ಪಿ ವಿ ನಾರಾಯಣ್ ಅವರು ಬರೀತಾರೆ. ಕನ್ನಡ ಚಿತ್ರಕಾವ್ಯ ಅಂತೇಳಿ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವರು ಬರೀತಾರೆ. ಶರಣ ಸರೋಜ ಅಂತಕ್ಕಂಥದ್ದು ಬಿ ವಿ ಮಲ್ಲಾಪುರ ಅವರು ಬರೀತಾರೆ. ಕುಮಾರರಾಮನ ದುಂದುಬೆ ಬಿ ಎಸ್ ಗದ್ಗಿಮಠ್. ಕರ್ನಾಟಕ ಜನಜೀವನ ಅಂತೇಳಿ ಬೆಟಗೇರಿ ಕೃಷ್ಣ ಶರ್ಮಾ ಅವರು ರಚನೆ ಮಾಡ್ತಾರೆ. ಸೊ ಇದಿಷ್ಟು ಈ ದಿನದ ಪ್ರಮುಖವಾದಂತಹ ಪ್ರಶ್ನೆಗಳು ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.